ಬೀದರ್ ನಗರದ ಗುಂಪಾರಿಂಗ್ ರಸ್ತೆಯಲ್ಲಿ ಪ್ರತಿದಿನ ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಗಿದೆ. ರಸ್ತೆ ಅಗಲೀಕರಣ ಮಾಡಲಾಗುತ್ತಿದ್ದು ಅತ್ತ ಕೆಲವು ಕಟ್ಟಡಗಳು ಡೆಮಾಲಿಷ್ ಆದೇಶವಿದ್ರೂ ಮಾಲೀಕರು ಡೆಮಾಲಿಷ್ ಮಾಡ್ತಾ ಇಲ್ಲ ಅನ್ನೋ ಆರೋಪವೂ ಕೇಳಿ ಬರ್ತಿದೆ. ಹೀಗಾಗಿ ರಸ್ತೆ ಅಗಲೀಕರಣಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿದ್ದು ಶೀಘ್ರದಲ್ಲೇ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಅಂತ ಪಾಲಿಕೆ ಸದಸ್ಯ ಶಶಿ ಹೊಸಳ್ಳಿ ಭರವಸೆ ನೀಡಿದ್ದಾರೆ. ಈ ಗುಂಪಾರಿಂಗ್ ರಸ್ತೆಯ ಅಕ್ಕಪಕ್ಕದಲ್ಲಿರುವ ನಾವು 3-4 ಜನ ನಗರಸಭೆ ಸದಸ್ಯರ ನೇತೃತ್ವದಲ್ಲಿ ರಸ್ತೆ ತಡೆ ಮಾಡಿ ಆ ರಸ್ತೆಯನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥ ಹೋರಾಟ ಮಾಡಿದಾಗ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೆ ನಾವು ಅವ್ರಿಗೆ ಮನವಿ ಕೂಡ ಮಾಡಿದೆವು. ಅಲ್ಲಿದ್ದಂಥ ಮನೆಗಳು ಮತ್ತು ಖಾಲಿ ಸೈಟ್ಗಳು ಯಾರು ಬಡವರಿದ್ದಾರೋ ಅದರ ಬದಲಿ ನಿವೇಶನವನ್ನು ಕೊಟ್ಟು ತೆರವು ಮಾಡಬೇಕು. ಮತ್ತು ಆ ರಸ್ತೆ ಅಗಲೀಕರಣ ಮಾಡೋದು ಭಾಳ ವಿಶೇಷವಾಗಿ ಅದು ಹೈದರಾಬಾದ್ನಿಂದ ಏರ್ಪೋರ್ಟ್ ಹೋಗುವಂಥ ಏನು ರಸ್ತೆ ಇದೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಭಾಳ ಆಗ್ತಾಯಿದೆ ಅಂತ ಹೇಳಿದೆವು. ಕೆಲವೇ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಯವರು ಆಶ್ವಾಸನೆ ಕೊಟ್ಟಿದ್ದರು. ಮೊನ್ನೆ ಕೂಡ ಎಲ್ಲ ನಿವೇಶನ ಮಾಲೀಕರ ಜೊತೆ ಒಂದು ಸಭೆ ನಡೆಸಿ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಕಾದು ನೋಡ್ತೀವಿ. ಇಲ್ಲಾಂದರೆ ಮತ್ತೊಂದು ಸಲ ಉಗ್ರವಾದ ಹೋರಾಟ ಮಾಡುವಂಥದ್ದು ನಾವು 3 ಜನ ಆ ಭಾಗದ ನಗರಸಭೆ ಸದಸ್ಯರು ಮಾಡ್ತೀವಿ. ಎಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಲತ್ತದು. ಯಾರು ನೋಡಲ್ಲ ಹೊಂಟಾರ, ಯಾರು ಮಾಡಲ್ಲ ಹೊಂಟಾರ, ಯಾರು ಇಲ್ಲ. ಸಮಸ್ಯೆ ತೋಲ್ ಪ್ರಾಬ್ಲಮ್ ನಡೆದಿಲ್ಲ ಗುಂಪಾರಿಂಗ್ ರೋಡಿಗೆ. ಎಲ್ಲ ಹೇಳೋದಿಲ್ಲ, ಕೇಳೋದಿಲ್ಲ ಯಾರು. ಈಗ ಸಾಬೂರು ಬಂದಾರ ಏನಾರ ಮಾಡ್ತಾರೆ. ನಾವು ನೋಡಿ ಶಾಲೆ ಮಕ್ಕಳಿಗೆ ಪ್ರೋಗ್ರಾಮ್ ಆಗತ್ತೆ. ಎಲ್ಲ ಟ್ರಾಫಿಕ್ ಜಾಮ್ ಆಲತ್ತ. ಜರ ದಯವಿಟ್ಟು ಇಷ್ಟು ಜರ ಕೆಲಸ ಮಾಡಿದ್ರೆ ತೊಗೊಳ್ಳಿ, ಒಳ್ಳೆಯದು ನಿಮ್ಮ ಉಪಕಾರ ಆಗ್ತದೆ. ಡ್ಯಾಮಿನೇಷನ್ ಸರ್ ಇಲ್ಲಿ ರಿಂಗ್ ರೋಡಿಗೆ ಮಕ್ಕಳು ಶಾಲೆಗಳು ಎಲ್ಲ ಬರ್ತಾವೆ, ಗಾಡಿಗಳು ಅದನ್ನೆಲ್ಲ ಟ್ರಾಫಿಕ್ ಜಾಮ್ ಆಲತ್ತ ಸರ್. ಆದ್ಮೇಲೆ ಇದೀಗ ನಾವಿದ್ದೀವಿ ಬೀದರ್ನ ಒಂದು ರಿಂಗ್ ರಸ್ತೆಯಲ್ಲಿ, ಅಂದರೆ ಗುಂಪಾ ರಿಂಗ್ ರಸ್ತೆ ಎಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಸುತ್ತ ಒಂದು 12 ಹಳ್ಳಿಗಳಿಂದ ಜನ ಸೇರ್ತಾರೆ. ಈ ಕಡೆ ಚಿಟ್ಟ ಅಮಲಾಪುರ ಇರ್ಬೋದು, ಈ ಕಡೆ ಬೀದರ್ ಸಿಟಿ ಹೋಗುವಂಥ ನಗರ ಇರ್ಬೋದು, ಈ ಕಡೆ ಹೈದರಾಬಾದ್ ರಸ್ತೆಗೆ ಶಾಪುರ್ ಗೇಟ್ ಕಡೆ ಹೋಗುವಂಥ ರಸ್ತೆ ಕೂಡ ಇದೆ. ಆಮೇಲೆ ಇನ್ನೊಂದು ಈ ಕಡೆ ಮೈಲೂರು ಕಡೆ ಹೋಗುವಂಥ ರಸ್ತೆ ಇದೆ. ಇದೀಗ ತಾವು ಬಿಲ್ಡಿಂಗನ್ನು ನೋಡ್ತಾ ಇದ್ದೀರಿ. ಅದೇ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ದಾಖಲಾತಿಯನ್ನು ಇಟ್ಕೊಂಡು ಬೀದರ್ ಜಿಲ್ಲಾಧಿಕಾರಿಗಳು, ಆಮೇಲೆ SP ಅವರು, ಆಮೇಲೆ ಮಹಾನಗರ ಪಾಲಿಕೆಯ ಆಯುಕ್ತರು, ಆಮೇಲೆ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಬಂದು 6 ತಿಂಗಳಿಂದ ಕೂಡ ನೋಡ್ಕೊಂಡು ಹೋಗಿದ್ರು. ಆಮೇಲೆ ಕೆಲವೇ ದಿವಸಗಳ ಹಿಂದೆ, ಒಂದು 2 ತಿಂಗಳ ಹಿಂದೆನೂ ಕೂಡ ಅವರು ನೋಡ್ಕೊಂಡು ಹೋಗಿರುವಂಥದ್ದು. ಆದರೆ ಇವತ್ತಿಗೂ ಕೂಡ ನೋಟಿಸ್ ಕೊಟ್ಟರು ಕೂಡ ಈ ಒಂದು ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಶಾಲಾ ಮಕ್ಕಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಆಟೋಗಳು ಬರ್ತವೆ, ಆಮೇಲೆ ಬಸ್ಗಳು ಬರ್ತವೆ, ಆಮೇಲೆ ದೊಡ್ಡ ದೊಡ್ಡ ಲಾರಿಗಳು ಬರ್ತವೆ. ಸುತ್ತ 12 ಹಳ್ಳಿಗಳಿಂದ ಸಾಕಷ್ಟು ಜನ ಬಂದು ಸೇರ್ತಾರೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಗುಂಪಾರಿಂಗ್ ರಸ್ತೆಯಲ್ಲಿ ಏನು ಅಂದರೆ ಪ್ರತಿದಿನ ಬೆಳಿಗ್ಗೆ ಸಂದರ್ಭದಲ್ಲಿ ಒಂದು 100 ಜನ ಕಾರ್ಮಿಕರು, ಲೇಬರ್ಗಳು ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದೇ ಒಂದು ಗುಂಪಾರಿಂಗ್ ರಸ್ತೆಯಲ್ಲಿ ಬಂದು ನಿಲ್ತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ಒಂದು ಗೊತ್ತಿರತಕ್ಕಂಥ ಸಂಗತಿ. ಸೊ ಹಾಗಾಗಿ ಈ 3 ಕಡೆಗಳಲ್ಲಿ ಒಂದು ಡೆಮಾಲಿಷ್ ಆಗಿ ಒಳ್ಳೆ ರೀತಿಯಿಂದ ರೋಡ್ ವೈಡ್ ಆಗಿದೆ. ಆದರೆ ಈ ಗುಂಪಾದಿಂದ ರಿಂಗ್ ರಸ್ತೆಯಿಂದ ಮೈಲೂರು ಕಡೆ ಹೋಗುವಂಥ ಏನು ಬಿಲ್ಡಿಂಗ್ ಏನಿದೆ, ಇದೇ ಒಂದು ಬಿಲ್ಡಿಂಗ್ನಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಯಾವುದೇ ಒಂದು ಬಿಲ್ಡಿಂಗ್ಗಳು ಡೆಮಾಲಿಷ್ ಆಗಿಲ್ಲ. ಇದರಿಂದ ಜನರಿಗೆ ಓಡಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬೇಗ ಡೆಮಾಲಿಷ್ ಆಗಬೇಕು ಅನ್ನುವಂಥದ್ದು ಸ್ಥಳೀಯರ ಒಂದು ಬಹುದಿನಗಳ ಒಂದು ಆಸೆ ಕೂಡ ಆಗಿದೆ, ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಜನರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಈ ಗುಂಪಾರಿಂಗ್ ರಸ್ತೆಯಿಂದ ಮೈಲೂರು ಕಡೆ, ಅಂದರೆ ಶಾಪುರ್ ಗೇಟ್ ಕಡೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ರಸ್ತೆ ಕೂಡ ಒಂದು ಕಳಪೆ ಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು ಕೂಡ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಸೊ ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ಬಿಲ್ಡಿಂಗ್ ಡೆಮಾಲಿಷ್ ಆಗಿ ಒಂದು ರಸ್ತೆ ವೈಡ್ ಆಗಲಿ, ರಸ್ತೆ ಅಗಲೀಕರಣ ಆಗಿ ಎಲ್ಲರಿಗೂ ಕೂಡ ಒಂದು ಟ್ರಾಫಿಕ್ ಸುಗಮವಾಗಿ ಓಡಾಡುವಂತಾಗಲಿ ಅನ್ನುವಂಥದ್ದು ಇಲ್ಲಿಯ ಒಂದು ಸ್ಥಳೀಯರ ಒಂದು ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಕ್ಯಾಮ್ರಾಮನ್ ವಿಜಯ್ ಕುಮಾರ್ ಜೊತೆ ಬೀದರ್ ಕ್ರಾಂತಿ, ಮಹಾರುದ್ರ ಡಾಕೊಳಗಿ, ವರದಿಗಾರರು, ಬೀದರ್.